ಸಾವಯವ ಸಂಪದ. ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಗೆ ಅಗತ್ಯ ಸಂಪನ್ಮೂಲಗಳ ಕ್ರೋಢೀಕರಣವನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾ ಸಿ ರಾಮಚಂದ್ರ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಡಾಕ್ಟರ್ ರಾಮಚಂದ್ರ ಅವರೇ, ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿ ಅವರೇ. ತಾವು ಇವತ್ತಿನ ದಿವಸ ಸಾವಯವ ಕೃಷಿಗೆ ಬೇಕಾದಂತಹ ಅಗತ್ಯ ಸಂಪನ್ಮೂಲಗಳನ್ನು ಯಾವ ರೀತಿ ಕೃಷಿಕರು ಕ್ರೋಢೀಕರಿಸ್ಕೋಬೇಕು, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ ಕೇಶವಮೂರ್ತಿ ಅವರೇ. ರೈತ ಬಾಂಧವರೇ, ಬಹುಶಃ ತಮಗೆಲ್ಲ ಗೊತ್ತಿದೆ ಸಾವಯವ ಕೃಷಿ ಅಂದ್ರೇನು, ಸಾವಯವ ಕೃಷಿಯ ಮೂಲ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಮತ್ತೊಮ್ಮೆ ನಾನು ಸಾವಯವ ಕೃಷಿ ಅಂದ್ರೇನು ಅನ್ನೋದರ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಸಾವಯವ ಕೃಷಿಯ ಮೂಲ ಉದ್ದೇಶ ಒಂದು 4 ಅಂಶಗಳನ್ನು ತಮ್ಮ ಮುಂದೆ ಇಟ್ಟು ನಂತರ ನಾನು ಸಾವಯವ ಕೃಷಿಯ ಸಂಪನ್ಮೂಲಗಳು ಮತ್ತು ಅಂಕಿಅಂಶಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಸಾವಯವ ಕೃಷಿಯ ಮೂಲ ಉದ್ದೇಶ ಬಹುಶಃ ಮಣ್ಣಿನ ಫಲವತ್ತತೆಯನ್ನು ನಾವು ಜಾಸ್ತಿ ಮಾಡುವಂಥದ್ದು. ಎರಡನೇದು, ಒಂದು ಸಾರಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆದಮೇಲೆ ಗುಣಮಟ್ಟದ ಆಹಾರ ಉತ್ಪಾದನೆ ಮಾಡುವಂಥ ಒಂದು ಮುಖ್ಯ ಉದ್ದೇಶ. ಮೂರನೇದು, ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡೋಂಥದ್ದು. 4ನೇ ಮುಖ್ಯ ಉದ್ದೇಶ, ಇಳುವರಿಯಲ್ಲಿ ನಿರಂತರ ಸ್ಥಿರತೆಯನ್ನು ಕಾಪಾಡಿಕೊಂಡು ಹೋಗೋಂಥದ್ದು. ಬಹುಶಃ ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡ್ಕೊಂಡು ಹೋಗೋದು ಅಂತ ನಾನು ಹೇಳಿದೆ. ಅಂದರೆ ಸಾವಯವ ಕೃಷಿ ಅಂತಂದರೆ ಬಹುಶಃ ತಮಗೆಲ್ಲ ಗೊತ್ತಿರಬಹುದು, ಇಂಗ್ಲೀಷಲ್ಲಿ ಹೇಳ್ತೀವಿ ಲಿವಿಂಗ್ ಸಾಯಿಲ್ ಅಂತ. ಅಂದರೆ ಜೀವಂತ ಮಣ್ಣನ್ನು ಜೀವಂತವಾಗಿಡೋಂಥದ್ದಕ್ಕೆ ನಾವು ಸಾವಯವ ಕೃಷಿ ಅಂತ ಕರಿತೀವಿ. ಅಂದರೆ ಪರ್ ಎವರಿ ಕ್ಯೂಬಿಕ್ ಸೆಂಟಿಮೀಟ್ರ್, ಅಂದರೆ ಪ್ರತಿ 1 ಸೆಂಟಿಮೀಟರ್ ಮಣ್ಣಿನಲ್ಲಿ ಸುಮಾರು 10⁸ ಅಷ್ಟು ಸೂಕ್ಷ್ಮ ಜೀವಿಗಳಿರಬೇಕು ಅಂತಂತೀವಿ. ಅವಾಗಿದ್ದರೆ ಆ ಮಣ್ಣು ಜೀವಂತವಾದಂಥ ಮಣ್ಣು ಅಂತೀವಿ. ಆ ಮಣ್ಣನ್ನು ನಾವು ಜೀವಂತ ಮಣ್ಣು ಮಾಡಬೇಕಾದ್ರೆ ನಾವು ಸಾಕಾದಷ್ಟು ಮಣ್ಣಿಗೆ ಸಾವಯವ ಸಂಪನ್ಮೂಲಗಳನ್ನು ಕೊಡಬೇಕಾಗ್ತದೆ. ಸೊ ಹೀಗಾಗಿ ಇವತ್ತಿನ ಪ್ರಶ್ನೆ, ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಅಥವಾ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿರೋಂಥದ್ದು ಸಾವಯವ ಸಂಪನ್ಮೂಲಗಳ ಕ್ರೋಢೀಕರಣ ಹೇಗೆ. ಸಾವಯವ ಕೃಷಿಯಲ್ಲಿ ಭಾಳ ಅತ್ಯಂತ ಒಂದು ಘಟ್ಟ ಅಂತಂದರೆ ಸಾವಯವ ಕೃಷಿಗೆ ಹೋಗುವಂಥ ರೈತರು ಯಾವ ರೀತಿ ತಯಾರು ಮಾಡ್ಕೋಬೇಕು, ಯಾವ್ಯಾವ ಸಾವಯವ ಗೊಬ್ಬರಗಳನ್ನು ನಾವು ತಯಾರು ಮಾಡ್ಕೋಬೇಕು, ಅದರಲ್ಲಿ ಎಷ್ಟೆಷ್ಟು ಪೋಷಕಾಂಶಗಳಿರ್ತವೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಒಂದು ಕೆಲವು ಅಂಕಿಅಂಶಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೀನಿ ರೈತ ಬಾಂಧವರೇ. ಬಹುಶಃ ನಮ್ಮ ದೇಶದ ಜನಸಂಖ್ಯೆ ಪ್ರಪಂಚದ ಜನಸಂಖ್ಯೆಗೆ ಹೋಲಿಸಿದಲ್ಲಿ 16% ಹಾಗೆ ಜಾನುವಾರುಗಳ ಸಂಖ್ಯೆಯು ಕೂಡ ಪ್ರಪಂಚದ ಒಟ್ಟು ಸಂಖ್ಯೆಯ 15% ಪ್ರಾಯಕ್ಕೆ ಬಂದ ಒಂದು ಸಾಮಾನ್ಯ ಆಕಳಿಂದ ಪ್ರತಿದಿನ 10 ರಿಂದ 15 ಕಿಲೋಗ್ರಾಂ ಸಗಣಿ, 3 ರಿಂದ 4 ಲೀಟ್ರ್ ಗಂಜಲ ದೊರೆಯುತ್ತೆ. ನೋಡಿ, ಬಹುಶಃ ತಾವೆಲ್ಲ ಚಿಂತನೆ ಮಾಡಬೇಕಾದ್ದು. ನಾವು ಸಾಮಾನ್ಯ ಯಾರೂ ಇದು ಲೆಕ್ಕ ಹಾಕೋದಕ್ಕೆ ಹೋಗಲ್ಲ, ಒಂದು ಹಸುವಿನಿಂದ ಎಷ್ಟು ಸಗಣಿ ಬತ್ತು, ಒಂದು ಹಸುವಿನಿಂದ ಎಷ್ಟು ಗಂಜಲ ಬತ್ತು ಅಂತ. ಯಾಕೆಂದರೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಸಾವಯವ ಕೃಷಿಯಲ್ಲಿ ಇವೆರಡು ಪ್ರಮುಖವಾದಂಥ ಅಂಶಗಳು. ಏನಕ್ಕೋ ನಾವು ಸಗಣಿ ಮತ್ತು ಗಂಜಲನ್ನು ಯಾವ ರೀತಿ ಸೇಕರಿಸ್ತೀವಿ, ಯಾವ ರೀತಿ ಸೇಕರಿಸಿ ಅದನ್ನು ಒಂದು ಎಚ್ಚರಿಕೆಯಿಂದ ಬಳಕೆ ಮಾಡ್ತೀವಿ ಅನ್ನೋದು ಭಾಳ ಪ್ರಮುಖವಾದಂಥ ಒಂದು ಅಂಶ. ಹಾಗೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ದೊರೆಯುವ ದನದ ಗೊಬ್ಬರ ಮತ್ತು ಗಂಜಲದ ಪ್ರಮಾಣ ಸುಮಾರು 2,000 ಮಿಲಿಯನ್ ಟನ್ ಎಂದು ಅಂದಾಜು ಮಾಡಲಾಗಿದೆ. ಅಂದರೆ ಲೆಕ್ಕಕ್ಕೆ ಇಲ್ಲವೇ ನಮ್ಮಲ್ಲಿರುವಂಥ 15% ಏನು ಜಾನುವಾರುಗಳ ಸಂಖ್ಯೆ ಇದೆ ಅಲ್ಲಿ, ಅದರಿಂದ ನಮ್ಗೆ ಸಿಕ್ಕಂಥದ್ದು ಸುಮಾರು 2,000 ಮಿಲಿಯನ್ ಟನ್ನು ದನದ ಗೊಬ್ಬರ, ಗಂಜಲ. ಅದನ್ನು ನಾವು ನಮ್ಗೆ ಮುಂದಿನ ಪ್ರಶ್ನೆ, ನಾವು ಇದನ್ನು ಸರಿಯಾಗಿ ಬಳಕೆ ಮಾಡ್ತಾಯಿದ್ದೀವಾ, ಇದು ಮುಂದಿನ ಪ್ರಶ್ನೆ. ಹಾಗೆ ವ್ಯವಸಾಯ ಕ್ಷೇತ್ರದಲ್ಲಿ ದೊರೆಯುವ ತ್ಯಾಜ್ಯ ವಸ್ತುಗಳ ಪ್ರಮಾಣ ಸುಮಾರು 700 ಮಿಲಿಯನ್ ಟನ್.
ಹೊಸ ತ್ಯಾಜ್ಯ ವಸ್ತುಗಳು ಗೊತ್ತಿರ್ಬೋದು. ಅಂದರೆ ಕಟಾವಾದ ಮೇಲೆ ಉಳಿಯುವಂಥ ಬೆಳೆಯ ಅವಶೇಷಗಳನ್ನು ನಾವು ತ್ಯಾಜ್ಯ ವಸ್ತುಗಳು ಅಂತೀವಿ. ಭತ್ತದ ಹುಲ್ಲು ಇರ್ಬೋದು, ರಾಗಿ ಹುಲ್ಲು ಇರ್ಬೋದು, ಅಥವಾ ಅಡಿಕೆ ಸಿಪ್ಪೆ ಇರ್ಬೋದು, ತೆಂಗಿನ ಗರಿಗಳಿರ್ಬೋದು, ಕಾಫಿ ಸಿಪ್ಪೆ ಇರ್ಬೋದು, ಇದು ಇರ್ಬೋದು. ಇವೆಲ್ಲವನ್ನು ನಾವು ತ್ಯಾಜ್ಯ ವಸ್ತುಗಳು ಅಂತ ಕರಿತೀವಿ. ಇವುಗಳ ಪ್ರಮಾಣನೇ ಸುಮಾರು 700 ಮಿಲಿಯನ್ ಟನ್ನಷ್ಟು ನಮಗೆ ದೊರೆಯುತ್ತದೆ ನಮ್ಮ ಭಾರತ ದೇಶದಲ್ಲಿ. ಹಾಗೆ ಇವುಗಳೆಲ್ಲದರ ಒಟ್ಟು ಪೋಷಕಾಂಶಗಳು ನಾವು ಈಗ ಬಳಕೆ ಉಪಯೋಗಿಸುತ್ತಿರುವ 15-20 ಮಿಲಿಯನ್ ಟನ್ ಗೊಬ್ಬರದ ಪೋಷಕಾಂಶಗಳಿಗಿಂತ ಹೆಚ್ಚಿನಾಗಿದೆ. ಬಹುಶಃ ನೋಡಿ, ನಾವು ಏನಿವತ್ತು ಪೋಷಕಾಂಶಗಳನ್ನು ರಸಗೊಬ್ಬರಗಳ ಮುಖಾಂತರ ನಾವು ಬಳಕೆ ಮಾಡ್ತಿದ್ದೀವಿ, ಅದಕ್ಕೆ ಹೋಲಿಸಿದಲ್ಲಿ ನಮಗೇನು ಈ ತ್ಯಾಜ್ಯ ವಸ್ತುಗಳು, ದನದ ಗೊಬ್ಬರ, ಗಂಜಲದಿಂದ ಸಿಗ್ತವಲ್ಲ, ಅದಕ್ಕಿಂತ 15-20ರಷ್ಟು ಹೆಚ್ಚಿನದಾಗಿದೆ. ಅಂದರೆ ಅವನೇ ಸರಿಯಾಗಿ ನಾವು ಪ್ರಮಾಣದಲ್ಲಿ ಉಪಯೋಗಿಸ್ಬಿಟ್ರೆ ನಾವು ಈ ರಸಗೊಬ್ಬರಗಳನ್ನ ಬಳಕೆ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಅಂದರೆ ಈಗೇನು ನಾವು ಹೇಳಿದ್ವಿ ಅಂಕಿಅಂಶಗಳನ್ನ, ಅವುಗಳಿಗೆ ಹೋಲಿಸಿದಾಗ ಆ ಸಂಪನ್ಮೂಲಗಳನ್ನು, ತ್ಯಾಜ್ಯ ವಸ್ತುಗಳಿರ್ಬೋದು, ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಗಂಜಲ ಇರ್ಬೋದು, ಆ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸ್ತಾ ಇದ್ದೀವಾ? ಇದು ನಮ್ಮ ಪ್ರಶ್ನೆ. ಆದರೆ ಮತ್ತೇನು ಅಂದರೆ ಬಹುಶಃ ನಮ್ಮ ನಿರ್ಲಕ್ಷ್ಯತನದಿಂದ ಇರ್ಬೋದು, ಅದರಲ್ಲಿರುವಂಥ ಪೋಷಕಾಂಶಗಳ ಒಂದು ಅರಿವಿಲ್ಲದೆ ಇರಬಹುದು. ಅವಾಗ ಏನು ಮಾಡ್ತಾ ಇದ್ದೀವಿ, ಇವುಗಳನ್ನೆಲ್ಲ ನಾವು ಒಂದು ಪೋಲು ಮಾಡ್ತಾ ಇದ್ದೀವಿ. ದನಗಳ ಸಗಣಿಯನ್ನು ಬೆರಣಿ ಮಾಡಿ ಸುಡ್ತಾ ಇದ್ದೀವಿ, ಅಥವಾ ಹೊಲಗದ್ದೆಗಳಲ್ಲಿ, ಪಟ್ಟಣ ಪ್ರದೇಶಗಳಲ್ಲಿ, ಕಾಡು ಮೇಡುಗಳಲ್ಲಿ ದೊರೆಯುವ ತ್ಯಾಜ್ಯ ವಸ್ತುಗಳನ್ನು ಸುಟ್ಟು ಹಾಳು ಮಾಡುತ್ತಿದ್ದೇವೆ, ಇಲ್ಲವೇ ಉಪಯೋಗ ಬಾರದ ರೀತಿಯಲ್ಲಿ ಇವುಗಳನ್ನು ವಿತರಿಸುತ್ತಿದ್ದೇವೆ. ಅಂದರೆ ಏನು ಇಲ್ಲಿ ನಾನು ಹೇಳಲಿಕ್ಕೆ ಹೊರಟಿರೋದು ರೈತ ಬಾಂಧವರೇ, ನಮ್ಮಲ್ಲಿ ನಮ್ಮ ಸುತ್ತಮುತ್ತ ಸಿಕ್ಕುತ್ತಿರುವಂಥ ತ್ಯಾಜ್ಯ ವಸ್ತುಗಳಿರ್ಬೋದು, ಮತ್ತು ಸಗಣಿ ಇರ್ಬೋದು, ಗಂಜಲವನ್ನು ನಾವು ಸಮರ್ಪಕವಾಗಿ ಬಳಕೆ ಮಾಡೋದಲ್ಲಿ ನಾವು ಈಗ ಏನು ಬಳಕೆ ಮಾಡ್ತಾಯಿದ್ದೀವಿ ಆ ಪೋಷಕಾಂಶಗಳ ಪ್ರಮಾಣವನ್ನು ಬರ್ತಾ ನಾವು ಕಡಿಮೆ ಮಾಡ್ಕೊಬರ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಸಾವಯವ ಸಂಪನ್ಮೂಲಗಳಂದ್ರೆ ಏನು? ಯಾವ್ಯಾವು ಸಾವಯವ ಸಂಪನ್ಮೂಲಗಳು ಅಂತ ನಾವು ತಿಳ್ಕೊಳಕ್ಕೆ ಹೋದಾಗ, ಕೃಷಿಯಲ್ಲಿ ದೊರೆಯುವ ಎಲ್ಲ ಸಸ್ಯಜನ್ಯ ಹಾಗೂ ಪ್ರಾಣಿ ಮೂಲದ ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸಿ ಮಣ್ಣಿನ ಆರೋಗ್ಯ ಕಾಪಾಡುವ ಜೊತೆಗೆ ಸುಸ್ಥಿರ ಇಳುವರಿಯನ್ನು ಪಡೆಯಲು ಬಳಸುವ ಸಾವಯವ ಪದಾರ್ಥಗಳನ್ನು ಸಾವಯವ ಸಂಪನ್ಮೂಲಗಳು ಅಂತ ಕರಿತೀವಿ. ಅಂದರೆ ಯಾವುದು ಸಸ್ಯಜನ್ಯ ಇರ್ಬೋದು, ಪ್ರಾಣಿಜನ್ಯ ಇರ್ಬೋದು, ಇವುಗಳೆಲ್ಲವನ್ನು ಸೇರಿಸಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಬರುವಂಥ ಒಂದು ಪದಾರ್ಥಗಳಿಗೆ ನಾವು ಸಾವಯವ ಸಂಪನ್ಮೂಲಗಳು ಅಂತ ಕರಿತೀವಿ. ಅದರಲ್ಲಿ ಯಾವ್ಯಾವು? ಮೊಟ್ಟ ಮೊದಲನೇ ಸಾವಯವ ಸಂಪನ್ಮೂಲ ಅಂದರೆ ತಮಗೆಲ್ಲ ತಿಳಿದಿರಬೇಕು, ಕೊಟ್ಟಿಗೆ ಗೊಬ್ಬರ, ಅದು ಸಾವಯವ ಗೊಬ್ಬರ. ಸಾವಯವ ಗೊಬ್ಬರ ಅಂತಂದ್ರೆ ಏನು? ಸಸ್ಯ, ಪ್ರಾಣಿ ಹಾಗೂ ಸೂಕ್ಷ್ಮಜೀವಿಗಳಿಂದ ಕೊಳೆತು ಗಾತ್ರ ಮತ್ತು ತೂಕದಲ್ಲಿ ಕಡಿಮೆಯಾಗಿ ಪುಡಿಯಾಗಿ ಎಲ್ಲ ಪೋಷಕಾಂಶಗಳನ್ನು ಹೊಂದಿರುವ ಗೊಬ್ಬರಕ್ಕೆ ಸಾವಯವ ಗೊಬ್ಬರ ಅಂತ ಕರಿತೀವಿ. ಬಸ್ ತಾವೆಲ್ಲ ಹಾಕ್ತೀರಿ ಕೊಟ್ಟಿಗೆ ಗೊಬ್ಬರ, ಬಸ್ ಹೆಂಗೆ ಹಾಕ್ತೀರಿ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ಒಂದು ವ್ಯಾಖ್ಯಾನವನ್ನು ಮಾಡ್ತಾ ಹೋದಾಗ ತಮಗೆ ಗೊತ್ತಾಗ್ಬಿಡ್ತದೆ. ಏನಂತಂದರೆ ಹೇಳಿ, ಗಾತ್ರ ಮತ್ತು ತೂಕದಲ್ಲಿ ಕಡಿಮೆಯಾಗಿ ಪುಡಿಯಾಗಿ ಎಲ್ಲ ಪೋಷಕಾಂಶಗಳನ್ನು ಹೊಂದಿರುವ ಗೊಬ್ಬರಕ್ಕೆ ನಾವು ಸಾವಯವ ಗೊಬ್ಬರ ಅಂತೀವಿ. ಹಾಗೆ ಈ ಸಾವಯವ ಗೊಬ್ಬರ ಬಳಸೋದ್ರಿಂದ ಏನು ಅನುಕೂಲಗಳು? ಭಾಳ ಪ್ರಮುಖವಾದಂಥ ಅಂಶಗಳನ್ನು ತಮ್ಮ ಗಮನ ತರಕ್ಕೆ ಬಯಸ್ತೇನೆ ರೈತ ಬಾಂಧವರೇ. ಈ ಸಾವಯವ ಗೊಬ್ಬರಗಳನ್ನು ಬಳಸೋದ್ರಿಂದ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ವೃದ್ಧಿಯಾಗುವುದಲ್ಲದೆ ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆ ಹೆಚ್ಚಾಗ್ತದೆ. ಹಾಗೆ ಸಾವಯವ ಗೊಬ್ಬರಗಳಲ್ಲಿ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿರುವುದರಿಂದ ಅಧಿಕ ಇಳುವರಿ ಪಡೆಯಲು ಹೆಚ್ಚಿನ ಪ್ರಮಾಣದಲ್ಲಿ ಈ ಸಾವಯವ ಗೊಬ್ಬರಗಳನ್ನು ಬಳಸಬೇಕಾಗ್ತದೆ. ಸಾವಯವ ಗೊಬ್ಬರಗಳು ಬೆಳೆಗಳಿಗೆ ಪೋಷಕಾಂಶ ಒದಗಿಸುವುದಲ್ಲದೆ ಮಣ್ಣಿನಲ್ಲಿರುವ ಇಂಗಾಲ ಮತ್ತು ಹ್ಯೂಮಸ್ ಪ್ರಮಾಣ ಹಾಗೂ ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಹೆಚ್ಚಾಗ್ತದೆ. ಸಾಮಾನ್ಯವಾಗಿ ತಾವೆಲ್ಲ ಹೇಳ್ತಿರ್ತೀರಿ, ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ರೆ ನೀರಿನ ಪ್ರಮಾಣ ಹಿಡಿದಿಟ್ಕತ್ತದೆ ಅಂತ. ಇಲ್ಲೂ ಕೂಡ ನಮ್ಮ ಮೂಲ ಉದ್ದೇಶ, ಯಾವುದೇ ಬೆಳೆಯಾಗಲಿ, ಯಾವುದೇ ಮಣ್ಣಾಗಲಿ, ನಾವು ಸಾಕಾದಷ್ಟು ನಮ್ಮ ಮೊಲಕ್ಕೆ, ನಮ್ಮ ಜಮೀನಿಗೆ ಕೊಟ್ಟಿಗೆ ಗೊಬ್ಬರವನ್ನು ಬಳಸೋದ್ರಿಂದ ಗಾಳಿ ಚೆನ್ನಾಗಿ ಆಡೋದ್ರ ಜೊತೆಗೆ ಬಿದ್ದಂಥ ಮಳೆ ನೀರನ್ನು ಕೂಡ ಹಿಡಿದಿಟ್ಕೊಂಡು ಬೆಳೆಗಳಿಗೆ ದೊರಕುವಂತೆ ಆಗ್ತದೆ. ಮತ್ತು ಈ ಸಾವಯವ ಗೊಬ್ಬರಗಳಲ್ಲಿ ಸ್ಥೂಲ ಸಾವಯವ ಗೊಬ್ಬರಗಳು ಅಂತ ಒಂದು ನಾವು ವರ್ಗೀಕರಿಸ್ತಾ ಮಾಡ್ತೇವೆ. ಆ ಸ್ಥೂಲ ಸಾವಯವ ಗೊಬ್ಬರಗಳಲ್ಲಿ ಯಾವ್ಯಾವು ಅಂತಂದರೆ ಕೊಟ್ಟಿಗೆ ಗೊಬ್ಬರ ಮತ್ತು ದ್ರವರೂಪ ಗೊಬ್ಬರಗಳು ಇವೆಲ್ಲ ಹೇಳ್ತೇವೆ. ಕೊಟ್ಟಿಗೆ ಗೊಬ್ಬರ ನಿಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ ನಾವೆಲ್ಲ ಯಾವ ರೀತಿ ಕೊಟ್ಟಿಗೆ ಗೊಬ್ಬರವನ್ನು ತಯಾರು ಮಾಡ್ತೀವಿ ಅಂತ. ಹಾಗೆ ದ್ರವರೂಪದ ಗೊಬ್ಬರಗಳು ಅಂತಂದಾಗ ಬಹುಶಃ ಸಾವಯವ ಕೃಷಿನಲ್ಲಿ ನಾನು ಮತ್ತೊಮ್ಮೆ ಹೇಳ್ತೀನಿ, ಇವತ್ತು ಮೂಲ ಗೊಬ್ಬರ ಮತ್ತು ಮೇಲು ಗೊಬ್ಬರ ಅಂತೀವಿ. ಸಾವಯವ ಗೊಬ್ಬರದಲ್ಲಿ ಮೂಲ ಗೊಬ್ಬರವಾಗಿ ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟಾಗ ನಾವು ಮೇಲು ಗೊಬ್ಬರವಾಗಿ ಏನು ಕೊಡಬೇಕು ಅಂತ ಬಂದಾಗ ಪ್ರಶ್ನೆ, ಅದು ದ್ರವರೂಪದ ಗೊಬ್ಬರಗಳನ್ನು ನಾವು
ಕೊಡಬೇಕು. ಆ ದ್ರವರೂಪ ಗೊಬ್ಬರಗಳು ಯಾವ್ಯಾವು ಅಂತಂದರೆ ಜೀವಾಮೃತ ಇರ್ಬೋದು, ಪಂಚಗವ್ಯ ಇರ್ಬೋದು, ಬಯೋಡೈಜೆಸ್ಟರ್ ಇರ್ಬೋದು, ಸಸ್ಯಾಮೃತ ಇರ್ಬೋದು. ಹೀಗೆ ಇವುಗಳನ್ನು ನಾವು ಸರಿಯಾದ ವೈಜ್ಞಾನಿಕ ಪ್ರಮಾಣದಲ್ಲಿ ವೈಜ್ಞಾನಿಕ ವಿಧಾನದಲ್ಲಿ ಮಾಡಿ ಬೆಳೆಗಳಿಗೆ ಪೂರೈಸೋದ್ರಿಂದ ಪೋಷಕಾಂಶಗಳನ್ನು ನಾವು ಪೂರೈಸಿದಂತಾಗ್ತದೆ. ಹಾಗೆ ಹಸಿರು ಗೊಬ್ಬರಗಳು, ಬಹುಶಃ ಹಸಿರು ಗೊಬ್ಬರಗಳು ತಮಗೆಲ್ಲ ಗೊತ್ತಿರ್ತದೆ. ಇತ್ತೀಚಿನ ದಿನದಲ್ಲಿ ಇದರ ಬಳಕೆ ಮತ್ತು ಇದರ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಗ್ಲಿರ್ಸಿಡಿಯಾ ಇರ್ಬೋದು, ದಯಂಚ ಇರ್ಬೋದು, ವಂಗೆ, ಸುಬಾಬುಲು, ಮುಟ್ಟಿದ್ರ ಮುನಿ ಗಿಡ, ಅಲಸಂದೆ, ಹೆಸರು, ಈಗ ಇತ್ತೀಚೆಗೆ ಈ ರೀತಿಯಾದಂಥ ಬೆಳೆಗಳನ್ನು ನಾವು ಹಸಿರೆಲೆ ಗೊಬ್ಬರಗಳಾಗಿ ಮಣ್ಣಿಗೆ ಸೇರಿಸಿದಾಗ ಈ ಹಸಿರೆಲೆ ಗೊಬ್ಬರಗಳ ಬಳಕೆಯಿಂದ ಸಾವಯವ ಮಣ್ಣಿನಲ್ಲಿ ಸಾವಯವ ಇಂಗಾಲ ಜಾಸ್ತಿ ಆಗ್ತದೆ. ಹಾಗೆ ನೀರು ಹಿಡಿದಿಟ್ಟುಕೊಳ್ಳೋ ಗುಣನೂ ಹೆಚ್ಚಾಗ್ತದೆ ಮತ್ತು ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಮತ್ತು ಜೈವಿಕ ಗುಣಗಳು ಕೂಡ ಜಾಸ್ತಿ ಆಗ್ತದೆ. ಹಾಗೆ ಸಾವಯವ ಹಿಂಡಿಗಳು, ಯಾವ್ಯಾವ ಸಾವಯವ ಹಿಂಡಿಗಳು ಅಂತ ನಾವು ನೋಡಿದಾಗ ಸಾಮಾನ್ಯವಾಗಿ ರಾಸುಗಳಿಗೆ ತಿನ್ನಲು ಉಪಯೋಗಿಸುವ ಹಿಂಡಿಗಳು, ಉದಾಹರಣೆ ಶೇಂಗಾ ಹಿಂಡಿ, ಎಳ್ಳಿಂಡಿ, ಸಾಸಿವೆ ಹಿಂಡಿ. ಹಾಗೆ ರಾಸುಗಳು ತಿನ್ನಲು ಯೋಗ್ಯವಲ್ಲದ ಹಿಂಡಿಗಳು, ಉದಾಹರಣೆ ಬೇವಿನ ಹಿಂಡಿ, ವಂಗೆ ಹಿಂಡಿ, ಅರಳಿನ ಹಿಂಡಿ, ಮಹುವಾ ಹಿಂಡಿ. ಬಹುಶಃ ನಾವು ಭೂಮಿಗೆ ಸಾಮಾನ್ಯವಾಗಿ ರಾಸುಗಳು ತಿನ್ನಲು ಯೋಗ್ಯವಲ್ಲದಂಥ ಹಿಂಡಿಗಳನ್ನು ಬಳಸ್ತೇವೆ. ಅದರಲ್ಲಿ ಬೇವಿನ ಹಿಂಡಿ ಇರ್ಬೋದು, ವಂಗೆ ಹಿಂಡಿ ಇರ್ಬೋದು, ಅರಳಿನ ಹಿಂಡಿ ಇರ್ಬೋದು, ಮಣ್ಣಿಗೆ ಹಾಕೋದನ್ನ ನೀವು ಗಮನಿಸಿರ್ತೀರಿ. ಹಾಗೆ ಜೈವಿಕ ಗೊಬ್ಬರಗಳು, ಇವತ್ತೇನು ನಮ್ಮ ಸಾವಯವ ಸಂಪನ್ಮೂಲಗಳಲ್ಲಿ ಪ್ರಮುಖವಾದಂಥ ಅಂಶ ಅಂತಂದರೆ ಜೈವಿಕ ಗೊಬ್ಬರಗಳು. ಏನು ಜೈವಿಕ ಗೊಬ್ಬರಗಳು ಅಂತಂದರೆ ಬಹುಶಃ ತಾವಕ್ಕೆಲ್ಲ ಕೇಳಿರ್ತೀರಿ, ಹಲವಾರು ತರಬೇತಿಗಳಲ್ಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳಿಗೆ, ಕೃಷಿ ಇಲಾಖೆಗಳಿಗೆ, ವಿಶ್ವವಿದ್ಯಾನಿಲಯಗಳಿಗೆ ಹೋದಾಗ ಜೈವಿಕ ಗೊಬ್ಬರಗಳ ಬಗ್ಗೆ ಕೇಳಿರ್ತೀರಿ. ಏನು ಜೈವಿಕ ಗೊಬ್ಬರಗಳು? ಜೈವಿಕ ಗೊಬ್ಬರಗಳಂದರೆ ಸೂಕ್ಷ್ಮಾಣು ಜೀವಿಗಳಿಂದ ತಯಾರು ಮಾಡಿದ ಗೊಬ್ಬರಕ್ಕೆ ಜೀವಾಣು ಗೊಬ್ಬರ ಅಥವಾ ಜೈವಿಕ ಗೊಬ್ಬರ ಅಂತೀವಿ. ಇದರಲ್ಲಿ ಬಹುಶಃ ರೈಜೋಬಿಯಮ್ ಅಂತ ಕೇಳಿರ್ತೀರಿ, ಅಜೋಟೋಬ್ಯಾಕ್ಟರ್ ಕೇಳಿರ್ತೀರಿ, ಅಜೋಸ್ಪೈರಿಲಮ್ ಕೇಳಿರ್ತೀರಿ, ಹಾಗೆ ರಂಜಕರಗಿಸೋ ಜೀವಾಣು, ಟ್ರೈಕೋಡರ್ಮಾ, ಸುಡಾಮನಸ್, ಹೀಗೆ ಹಲವಾರು ಜೈವಿಕ ಗೊಬ್ಬರಗಳು ಇದ್ದು ಇವು ನಾವು ಮಣ್ಣಿಗೆ ಸೇರಿಸೋದ್ರಿಂದ ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಹೀರ್ಕೊಂಡು ಮಣ್ಣಿಗೆ ಸೇರಿಸಿ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನು ಹೆಚ್ಚಿಸೋದ್ರ ಜೊತೆಗೆ 15% ಹೆಚ್ಚಿನ ಇಳುವರಿಗೆ ಕೂಡ ಈ ಜೈವಿಕ ಗೊಬ್ಬರಗಳು ಕಾರಣವಾಗ್ತವೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಪ್ರಮುಖವಾಗಿ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋಂಥ ವಿಷಯ ಅಂತಂದಾಗ ಕೃಷಿ ತ್ಯಾಜ್ಯ ವಸ್ತುಗಳು ಮರುಬಳಕೆ, ಬಹುಶಃ ಇವುಗಳನ್ನು ನಾವು ಯಾವ ರೀತಿ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಮೇಲೆ ರೈತರ ಮುಂದಿರುವಂಥ ಸವಾಲು ಅಂತಂದರೆ ತಪ್ಪಾಗಲಾರ್ದು. ಯಾವುವು ಈ ಕೃಷಿ ವಸ್ತುಗಳ ಮರುಬಳಕೆ ಅಥವಾ ಬೆಳೆ ಉಳಿಕೆಗಳು ಯಾವ್ಯಾವು ಅಂತಂದಾಗ ಕಬ್ಬಿನ ಸೋಗೆ ಕಾಂಪೋಸ್ಟ್ ಮಾಡೋಂಥದ್ದು, ತೆಂಗಿನ ನಾರಿನ ಮುಡಿದ ಕಾಂಪೋಸ್ಟ್ ಮಾಡೋಂಥದ್ದು, ಹಾಗೆ ಕಾಫಿ ಸಿಪ್ಪೆಯಿಂದ ಕಾಂಪೋಸ್ಟ್ ಮಾಡೋಂಥದ್ದು, ಹತ್ತಿ ಬೆಳೆ ತ್ಯಾಜ್ಯ ವಸ್ತುಗಳಿಂದ ಕಾಂಪೋಸ್ಟ್ ಮಾಡೋಂಥದ್ದು, ರೇಷ್ಮೆ ತ್ಯಾಜ್ಯ ವಸ್ತುಗಳ ಕಾಂಪೋಸ್ಟ್. ನೋಡಿ ಎಷ್ಟೊಂದು ನಮ್ಗೆ ತ್ಯಾಜ್ಯ ವಸ್ತುಗಳು ಸಿಗ್ತವೆ. ಹತ್ತಿ ಬೆಳೆ ತ್ಯಾಜ್ಯ ವಸ್ತು ಅಂತ ಹೇಳ್ತೀವಿ, ರೇಷ್ಮೆ ಬೆಳೆ ತ್ಯಾಜ್ಯ ವಸ್ತು ಅಂತೀವಿ, ಹಾಗೆ ಕಾಫಿ ಸಿಪ್ಪೆ ಅಂತೀವಿ ಮಲೆನಾಡು ಕಡೆ ಹೋದಾಗ, ಹಾಗೆ ಕಬ್ಬಿನ ಸೋಗೆ ಸೊಪ್ಪು ಅಂತೀವಿ. ನಮ್ಮ ಮಂಡ್ಯ ಮತ್ತು ಮೈಸೂರಲ್ಲಿ ಎಲ್ಲೆಲ್ಲಿ ಕಬ್ಬು ಬೆಳೀತಾ ಇದ್ದಾರೆ ಅಲ್ಲಿ ಕಬ್ಬಿನ ಸೋಗೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತದೆ. ಮತ್ತು ತೆಂಗಿನ ನಾರಿನ ಹುಡಿ ಕಾಂಪೋಸ್ಟು. ಈ ತ್ಯಾಜ್ಯ ವಸ್ತುಗಳನ್ನು ಒಂದು ವೈಜ್ಞಾನಿಕ ವಿಧಾನದಲ್ಲಿ ಕಾಂಪೋಸ್ಟ್ ಮಾಡಿ ಬಳಕೆ ಮಾಡೋದ್ರಿಂದ ನಮಗೆ ಪರಿಸರದ ಮೇಲೆ ಆಗುವ ದುಷ್ಪರಿಣಾಮವನ್ನು ತಡೆಗಟ್ಟೋದ್ರ ಜೊತೆಗೆ ಅವುಗಳನ್ನು ಬಳಕೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಕೂಡ ಜಾಸ್ತಿ ಮಾಡ್ಬೋದಾಗಿದೆ. ಹಾಗೆ ಬೆಳೆ ಪದ್ಧತಿಗಳು, ಬರೀ ಈಗ ನಾನು ಮಾತಾಡ್ತಾ ಇದ್ದೆ ಸಾವಯವ ಗೊಬ್ಬರಗಳು, ಹಸಿರೆಲೆ ಗೊಬ್ಬರಗಳು, ಜೈವಿಕ ಗೊಬ್ಬರಗಳು ಮತ್ತು ಕೃಷಿ ತ್ಯಾಜ್ಯ ವಸ್ತುಗಳು, ಇವುಗಳಲ್ಲದೆ ಬೆಳೆ ಪದ್ಧತಿಗಳಿಂದಲೂ ಕೂಡ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸಬಹುದು. ಇದರಲ್ಲಿ ಏನು ಬೆಳೆ ಪರಿವರ್ತನೆ, ಬಹುಶಃ ಬೆಳೆ ಪರಿವರ್ತನೆ ಅಂತ ನಮಗೆಲ್ಲ ಗೊತ್ತಿದೆ. ಒಂದೇ ಬೆಳೆ ಬದಲು ನಾವು ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಸುಧಾರಣೆ ಜೊತೆಗೆ ಕೀಟ ಮತ್ತು ರೋಗಗಳನ್ನು ಕೂಡ ಹತೋಟಿ ಮಾಡ್ಬೋದು. ಬಹುಶಃ ಬರೀ ರಾಗಿ ಬೆಳೀತಿದ್ದೋ ಅಥವಾ ಬರೀ ಮುಸ್ಕಿನ ಜೋಳ, ಬರೀ ಕಬ್ಬು ಬೆಳೀತಿದ್ದ ಬದಲು ಅದ್ರ ಜೊತೆಗೆ ಯಾವುದಾದ್ರೂ ದ್ವಿದಳ ಧಾನ್ಯ ಬೆಳೆಗಳನ್ನು ನಾವು ಪರಿವರ್ತನೆ ಮಾಡೋದ್ರಿಂದ, ಬರೀ ಹತ್ತಿನೇ ಬೆಳೀತಾ ಇದ್ದವರು ಯಾವುದಾದ್ರೂ ಒಂದು ದ್ವಿದಳ ಧಾನ್ಯ ಬೆಳೆಗಳನ್ನು ಪರಿವರ್ತನೆ ಮಾಡೋದ್ರಿಂದ ನಮಗೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ. ಹಾಗೆ ಕೀಟ ಮತ್ತು ರೋಗಗಳ ಹತೋಟಿನೂ ಕೂಡ ತಡೆಗಟ್ಬೋದು. ಹಾಗೆ ಬಹು ಬೆಳೆ ಪದ್ಧತಿ, ಅಂತರ್ಬೆಳೆ ಪದ್ಧತಿ, ಹೀಗೆ ಇಂಥ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ಕೂಡ ಮಣ್ಣಿನ ಫಲವತ್ತತೆಯನ್ನು ನಾವು ಹೆಚ್ಚಿಸ್ಬೋದು. ಹಾಗೆ ಮತ್ತು ಹೊದಿಕೆ ಬೆಳೆಗಳು ಅಂದರೆ ತಾವು ಕೇಳಿರ್ಬೋದು ಸ್ಮಾರ್ಟೆಡ್ ಕ್ರಾಪ್ಸು ಅಥವಾ ಇದು ಅಂತ. ಅದರಲ್ಲಿ ಸಾಮಾನ್ಯವಾಗಿ ಹೊದಿಕೆ ಬೆಳೆಗಳಾಗಿ ದ್ವಿದಳ ಧಾನ್ಯ ಬೆಳೆಗಳ ಜಾತಿಗೆ ಸೇರಿದಂಥ ಸೆಣಬು ಇರ್ಬೋದು, ಅಲಸಂದೆ ಇರ್ಬೋದು, ಹೆಸರು, ಹೀಗೆ ಈ ಬೆಳೆಗಳನ್ನು ಕೂಡ ನಾವು ಬಳಕೆ ಮಾಡೋದ್ರಿಂದ ಬೆಳೆಯೋದ್ರಿಂದ ನಮ್ಮ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಆಗೋದ್ರ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕೂಡ ನಾವು ಹೆಚ್ಚಿಸ್ಬೋದಾಗಿದೆ. ಹಾಗೆ ಇವೆಲ್ಲ ಜೊತೆಗೆ ನಾವು ಕಾಂಪೋಸ್ಟ್ ಬಗ್ಗೆ ಮಾತಾಡಿದ್ವಿ. ಬರೀ ಕಾಂಪೋಸ್ಟ್ ಮಾಡಿ ಬಳಕೆ ಮಾಡೋದ್ರ ಜೊತೆಗೆ
ಕಾಂಪೋಸ್ಟನ್ನು ಸಂಪತ್ಭರಿತಗೊಳಿಸಿ ಹಾಕೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹಾಕೋ ಬದಲು ಕಡಿಮೆ ಪ್ರಮಾಣದಲ್ಲಿ ನಾವು ಬಳಕೆ ಮಾಡ್ಬೋದು. ಅದಕ್ಕೆ ಎನ್ರಿಚ್ಡ್ ಕಾಂಪೋಸ್ಟ್ ಅಂತೀವಿ. ನಾನು ಈಗಾಗಲೇ ಹೇಳಿದೆ, 1 ಟನ್ನು ಕೊಟ್ಟಿಗೆ ಗೊಬ್ಬರ ಜೊತೆಲಿ 1 kg 2 kg ಬಯೋ ಫರ್ಟಿಲೈಸರ್ಸು ಮಿಶ್ರಣ ಮಾಡಬೇಕಂಥದ್ದು, ಅಜೋಟೋಬ್ಯಾಕ್ಟರ್ ಇರ್ಬೋದು, ಟ್ರೈಕೋಡರ್ಮಾ ಇದಿರ್ಬೋದು, ಫಾಸ್ಫರಸ್ ಆಲ್ಬಿನೇಟರ್ ಇರ್ಬೋದು, ಇವುಗಳನ್ನು ಮಿಶ್ರಣ ಮಾಡಿ ನಾವು ಬಳಕೆ ಮಾಡೋದ್ರಿಂದ ನಾವು ಅವುಗಳ ಉತ್ಕೃಷ್ಟತೆಯನ್ನು ಹೆಚ್ಚಿಸ್ಬೋದು. ಉತ್ಕೃಷ್ಟತೆ ಹೆಚ್ಚಾದಾಗ 1 ಟನ್ ಹಾಕೋ ಬದಲು ನಾವು ಅರ್ಧ ಟನ್ ಹಾಕ್ಬೋದು ಅಥವಾ 750 kg ಹಾಕ್ಬೋದು. ಹೀಗಾಗಿ ಅದರ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಬೋದು. ಹಾಗೆ ಸಾವಯವ ಸಂಪನ್ಮೂಲಗಳ ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋದಾಗ, ಸಾವಯವ ವಸ್ತು ಮಣ್ಣಿನ ಜೀವಾಳ. ಸಾವಯವ ವಸ್ತು ಹೆಚ್ಚಾದಂತೆ ಮಣ್ಣಿನ ಗುಣಧರ್ಮಗಳು ವೃದ್ಧಿಸುತ್ತವೆ. ಸಾವಯವ ವಸ್ತುಗಳು ಹೆಚ್ಚಿಸಲು ಹಲವಾರು ಮೂಲಗಳು ಅವಲಂಬಿಸಬಹುದು. ಬಹು ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟನ್ನು ಬಳಕೆ ಮಾಡೋಂಥದ್ದು. ಇದೇನು ಇದು ಅಂತ ಬಂದಾಗ, ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರದಲ್ಲಿ ಬಹುಶಃ ತಾವು ಗಮನಿಸಿರಬೇಕು ಹಳ್ಳಿಗಳಲ್ಲಿ ಯಾವ ರೀತಿ ನಾವು ಕೊಟ್ಟಿಗೆ ಗೊಬ್ಬರವನ್ನು ತಯಾರು ಮಾಡ್ತೀವಿ ಅಂತ. ಇಲ್ಲಿ ನಾನು ಹೇಳಲಿಕ್ಕೆ ಕೊಟ್ಟಿರೋದು, ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರದಲ್ಲಿ ಸಾಧಾರಣವಾಗಿ 0.4ರಿಂದ 1% ಸಾರಜನಕ, ಅಂದರೆ 1 ಟನ್ ಕೊಟ್ಟಿಗೆ ಗೊಬ್ಬರದಲ್ಲಿ ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರದಲ್ಲಿ 4ರಿಂದ 10 kg ಸಾರಜನಕ ಇರ್ತದೆ. ಹಾಗೆ 0.4ರಿಂದ 0.8 ರಂಜಕ, ಅಂದರೆ 1 ಟನ್ ಕೊಟ್ಟಿಗೆ ಗೊಬ್ಬರದಲ್ಲಿ 4ರಿಂದ 8 kg ರಂಜಕ ಇರ್ತದೆ. ಹಾಗೆ 5ರಿಂದ 8 kg ಪೊಟ್ಯಾಸ್ ಇರ್ತದೆ. ಇವುಗಳ ವಿಶೇಷ ಗುಣ ಏನು ಅಂತ ನಾವು ನೋಡಿದಾಗ, ಈ ಕೊಟ್ಟಿಗೆ ಗೊಬ್ಬರದ ಶೇಷ ಪರಿಣಾಮ 4ರಿಂದ 5 ವರ್ಷಗಳ ಉಳಿಯಬಲ್ಲದು. ಇಷ್ಟೊಂದು ಉಪಯುಕ್ತ ಶೇಷ ಪರಿಣಾಮ ಇರೋ ಗೊಬ್ಬರ ಮತ್ತೊಂದಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸಾವಯವ ಪದಾರ್ಥಗಳಲ್ಲಿ ಇಂಗಾಲ ಮತ್ತು ಸಾರಜನಕದ ಪ್ರಮಾಣ ಅನುಪಾತ ಕಳಿತ ಕೊಟ್ಟಿಗೆ ಗೊಬ್ಬರದಲ್ಲಿ 20:1 ಇರ್ತದೆ. ಹಾಗೆ ಕೊಟ್ಟಿಗೆ ಗೊಬ್ಬರವನ್ನು ಬಿತ್ತನೆಗೆ ಮೊದಲು ಮಣ್ಣಿಗೆ ಚೆನ್ನಾಗಿ ಬೆರೆಸುವುದರಿಂದ ಬೆಳೆಗಳಿಗೆ ಪ್ರಯೋಜನಕಾರಿಯಾಗ್ತದೆ. ಕೊಟ್ಟಿಗೆ ಗೊಬ್ಬರವನ್ನು ವೈಜ್ಞಾನಿಕ ಪದ್ಧತಿಗಳಾದ ತಗ್ಗು ಪದ್ಧತಿ, ಗುಂಡಿ ಪದ್ಧತಿ ಅಥವಾ ರಾಶಿ ವಿಧಾನಗಳ ಮೂಲಕ ತಯಾರಿಸಬಹುದಾಗಿದೆ. ಇಲ್ಲಿ ಗಮನಿಸಬಹುದಾಗಿರೋದು, ನಾವು ಈ CN ರೇಷಿಯೋ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಅಂದರೆ ಎಷ್ಟಿರಬೇಕು ಕಳಿತ ಕೊಟ್ಟಿಗೆ ಗೊಬ್ಬರದಲ್ಲಿ ಅಂದರೆ 20:1 ಇದ್ದಾಗ ಅದು ಚೆನ್ನಾಗಿ ಕಳಿತಿದೆ, ಅದು ಭೂಮಿಗೆ ಹಾಕಲಿಕ್ಕೆ ಸೂಕ್ತ ಅಂತ ನಾವು ತಿಳ್ಕೋಬೇಕು. ಎರಡನೇದು, ಈ ಕೊಟ್ಟಿಗೆ ಗೊಬ್ಬರ ತಾವೆಲ್ಲ ಗೊತ್ತಿದೆ, ಅದನ್ನ ಬಿತ್ತನೆಗೆ ಮುಂಚೆ ಹಾಕ್ತೀವಿ. ಸಾಮಾನ್ಯವಾಗಿ ನಾವೆಲ್ಲ ಬಿತ್ತನೆಗೆ 3 ವಾರ ಮುಂಚಿತವಾಗಿ ಮಣ್ಣಿಗೆ ಹಾಕಿ ಸೇರಿಸಿ ನಂತರ ಬಿತ್ತನೆ ಮಾಡಿ ಅಂತೇಳಿ, ಅಂದರೆ ನಿಧಾನವಾಗಿ ಕಳಿತು ಪೋಷಕಾಂಶಗಳು ಬಿಡುಗಡೆ ಆಗ್ತವೆ. ಹಾಗಾಗಿ 3 ವಾರ ಮುಂಚಿತವಾಗಿ ನಾವು ಈ ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ಲಿಕ್ಕೆ ಹೇಳ್ತೇವೆ. ಎರಡನೇದು, ಯಾವ್ಯಾವ ವಿಧಾನಗಳಿಂದ ಕೊಟ್ಟಿಗೆ ಗೊಬ್ಬರವನ್ನು ಮಾಡ್ಬೋದು ಅಂತಂದಾಗ, ತಗ್ಗು ಪದ್ಧತಿ ಆಗ್ಬೋದು ಅಥವಾ ಗುಂಡಿ ಪದ್ಧತಿ ಆಗ್ಬೋದು ಅಥವಾ ರಾಶಿ ವಿಧಾನಗಳ ಮೂಲಕ ನಾವು ಈ ಗೊಬ್ಬರಗಳನ್ನು ತಯಾರು ಮಾಡ್ಕೋಬೋದು. ಇನ್ನು ಕಾಂಪೋಸ್ಟ್, ಬಹುಶಃ ಕಾಂಪೋಸ್ಟ್ ಅಂತಂದರೆ ತಮಗೆಲ್ಲ ಗೊತ್ತಿದೆ. ಕೊಟ್ಟಿಗೆ ಗೊಬ್ಬರ ಮತ್ತು ಕಾಂಪೋಸ್ಟು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋತೀರಿ ಅಲ್ವಾ. ಈಗ ಕಾಂಪೋಸ್ಟ್ ಅಂದರೆ ಸಸ್ಯ ಅಥವಾ ಪ್ರಾಣಿ ಮೂಲ ಸಾವಯವ ವಸ್ತುಗಳನ್ನು ಸೂಕ್ತ ವಾತಾವರಣದಲ್ಲಿ ಕೊಳೆಸುವುದರಿಂದ ಉತ್ಪನ್ನವಾಗುವ ಗೊಬ್ಬರವನ್ನು ಕಾಂಪೋಸ್ಟ್ ಗೊಬ್ಬರ ಅಂತ ಕರಿತೀವಿ. ಕಾಂಪೋಸ್ಟನ್ನು 4 ವಿಧಾನದಲ್ಲಿ ತಯಾರು ಮಾಡ್ಬೋದು. ಒಂದು ಇಂದೋರ್ ಪದ್ಧತಿ, ಎರಡನೇದು ಬೆಂಗಳೂರು ಪದ್ಧತಿ, ಮೂರನೇದು ನಡೆಪ್ ಪದ್ಧತಿ, 4ನೇ ಪದ್ಧತಿ ಜಪಾನ್ ಮಾದರಿ ಕಾಂಪೋಸ್ಟ್ ಅಥವಾ ತೊಟ್ಟಿ ಅಥವಾ ಮುಚ್ಚಳವಿಲ್ಲದ ಪೆಟ್ಟಿಗೆ ಕಾಂಪೋಸ್ಟ್ ಅಂತ. ಇದರ ಬಗ್ಗೆ ವಿವರವಾಗಿ ಸಂಬಂಧಪಟ್ಟಂಥ ವಿಜ್ಞಾನಿಗಳು ಇದಕ್ಕೆ ಬಂದಾಗ ಅಥವಾ ರೈತರುಗಳು ಬಂದಾಗ ಇದರ ಬಗ್ಗೆ ವಿವರವಾಗಿಂಥ ಮಾಹಿತಿಯನ್ನು ಕೊಡ್ತಾರೆ. ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಅಭಿವೃದ್ಧಿಗೆ ನಬಾರ್ಡ್ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮಂಡ್ಯ ಜಿಲ್ಲಾ ನಬಾರ್ಡ್ ಸಂಸ್ಥೆಯ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರಾದ BV ಹರ್ಷಿತಾ ಮತ್ತು ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 25125882 ಮತ್ತೊಂದು 25150889, ಮೈಸೂರಿನ STD ಕೋಡ್ 0821. ಮರೆಯದಿರಿ, ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಅಭಿವೃದ್ಧಿಗೆ ನಬಾರ್ಡ್ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಎರೆಗೊಬ್ಬರ ಇನ್ನು ಬಂದಾಗ ಪ್ರಮುಖವಾದಂಥ ಒಂದು ಗೊಬ್ಬರ ಅಂತಂದರೆ ಸಾವಯವ ಗೊಬ್ಬರದಲ್ಲಿ
ಎರೆಗೊಬ್ಬರ. ಇದನ್ನು ರೈತನ ಮಿತ್ರ ಅಂತ ಕರಿತೀವಿ. ಪ್ರಕೃತಿ ನೇಗಿಲು, ಭೂಮಿಯ ಕರುಳು, ಹೀಗಾಗಿ ಹಲವಾರು ವಿಧಾನಗಳಿಂದ ಎರೆಹುಳನ್ನು ಕರಿತೀವಿ. ಇದು ನಿಸರ್ಗದಲ್ಲಿ ನಿರಂತರವಾಗಿ ಮಣ್ಣನ್ನು ಉಳುವಂಥ ಜೀವಿಯಾಗಿದ್ದು ಮಣ್ಣಿನ ಫಲವತ್ತತೆ ಕಾಪಾಡುವಲ್ಲಿ ಎರೆಹುಳುಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಎರೆಗೊಬ್ಬರದಲ್ಲಿ ಪೋಷಕಾಂಶಗಳು ಭಾಳ ಹೆಚ್ಚಿಗೆ ಇರೋದ್ರಿಂದ ಈ ಸಾವಯವ ಗೊಬ್ಬರಗಳಲ್ಲೇ ಹೆಚ್ಚು ಉತ್ಕೃಷ್ಟವಾದ ಗೊಬ್ಬರ ಅಂತಂದರೆ ಎರೆಗೊಬ್ಬರ ಅಂತ ಕರಿತೀವಿ. ಬಹುಶಃ ನೀವು ಕೇಳಿರಬೇಕು, ಎರೆಗೊಬ್ಬರದಲ್ಲಿ ಸುಮಾರು 1.5ರಿಂದ 2ರಷ್ಟು ಸಾರಜನಕ ಇರ್ತದೆ. ಅಂದರೆ ಇದು ಕೂಡ ತಾವು ತಿಳ್ಕೋಬೇಕು. ಅವರು ವಿಜ್ಞಾನಿಗಳು ಹೇಳಿದ್ರು 1.5, 2ರಷ್ಟು ಸಾರಜನಕ ನಂದಲ್ಲಿ ಬರ್ತಾ ಇಲ್ಲ ಅಂತ. ಅಂದರೆ ನಾವು ಏನು ಬಳಸ್ತೀವಿ ಪದಾರ್ಥಗಳು, ಕಚ್ಚಾ ಪದಾರ್ಥಗಳು, ಎರೆಗೊಬ್ಬರ ತಯಾರು ಮಾಡಲಿಕ್ಕೆ ಯಾವ್ಯಾವ ರೀತಿ ಪದಾರ್ಥಗಳನ್ನ ಬಳಸ್ತೀವಿ. ಬರೀ ಏಕದಳ ಬೆಳೆಗಳು ಬೆಳೆಸ್ತೀವ, ದ್ವಿದಳ ಧಾನ್ಯಗಳು ಹಾಕ್ಸ್ತೀವ, ಹಸಿರೆಲೆ ಗೊಬ್ಬರಗಳು ಬೆಳೆಸ್ತೀವ, ಇದ್ರ ಮೇಲೆ ಈ ಪೋಷಕಾಂಶಗಳ ಸ್ಥಿರತೆ ಇರ್ತದೆ. ಹಾಗಾಗಿ ಎರೆಗೊಬ್ಬರವನ್ನು ನಾವು ಉತ್ಕೃಷ್ಟವಾದಂಥ ಗೊಬ್ಬರ ಅಂತ ಕರಿತೀವಿ. ಎರೆಗೊಬ್ಬರ ತಯಾರಿಸುವಲ್ಲಿ ಬಳಸುವಂಥ ಎರೆಹುಳುಗಳು ಸಾಮಾನ್ಯವಾಗಿ 3 ಜಾತಿಯ ಎರೆಹುಳುಗಳನ್ನು ನಾವು ಬಳಸ್ತೀವಿ. ಒಂದು ವಿಶ್ವದಾದ್ಯಂತ ಬಳಸುವಂಥ ಐಸೀನಿಯಾ ಪಿಟೆಡ್ ಅಂತ, ಇದು ಟೈಗರ್ ಹುಳು ಅಥವಾ ಯುರೋಪಿಯನ್ ಹುಳು ಅಂತ ಕರಿತೀವಿ. ಎರಡನೇದು ಬಹುಶಃ ತಮಗೆಲ್ಲ ಗೊತ್ತಿರೋದು ಯೂಡ್ರಲಸ್ ಯೂಜಿನಿಯಾ ಅಥವಾ ಆಫ್ರಿಕನ್ ನಿಶಾಚಾರಿ ಅಂತ ಕರಿತೀವಿ. ಮೂರನೇದು ಪೆರಿಯೋನಿಕ್ಸ್ ಎಕ್ಸಕವೇಟ, ಗಾಳದ ಹುಳು ಅಂತ ಕರಿತೀವಿ. ಈ 3 ಜಾತಿಯ ಹುಳುಗಳನ್ನು ನಾವು ಎರೆಗೊಬ್ಬರ ತಯಾರು ಮಾಡಲಿಕ್ಕೆ ಬಳಸ್ತೀವಿ. ಹಾಗೆ ಕೃಷಿಯಲ್ಲಿ ಎರೆಗೊಬ್ಬರ ಉತ್ಪಾದನೆಯನ್ನು 2 ರೀತಿಯಲ್ಲಿ ಮಾಡ್ಬೋದು. ಒಂದು, ಎರೆಹುಳುಗಳನ್ನು ಬೆಳೆಯುವ ಭೂಮಿಗೆ ಸೇರಿಸಿದರೆ ಅಲ್ಲೇ ಎರೆಗೊಬ್ಬರ ಉತ್ಪಾದನೆ ಆಗ್ತದೆ, ಅಥವಾ ಇದಕ್ಕೆ ಸ್ಥಳದಲ್ಲೇ ಎರೆಗೊಬ್ಬರ ಉತ್ಪಾದನೆ ಮಾಡುವುದು ಅಂತ ಕರಿತೀವಿ. ಇನ್ನು ಎರಡನೇದು, ಎರೆಹುಳು ಕೃಷಿಯನ್ನು ಪ್ರತ್ಯೇಕವಾಗಿ ಗುಂಡಿ ಅಥವಾ ಗುಡ್ಡೆ ಅಥವಾ ತೊಟ್ಟಿಗಳಲ್ಲಿ ಮಾಡ್ತೀವಿ. ನೋಡಿ, ನಾವು ಸಾಮಾನ್ಯವಾಗಿ ಎರೆಹುಳುಗಳನ್ನ ಸ್ಥಳದಲ್ಲೇ ಮಾಡೋದು, ಅಂದರೆ ಆ ಹೊಲದಲ್ಲಿ ಬಿಟ್ಬಿಡೋದು ಎರೆಹುಳುಗಳನ್ನು, ಅಲ್ಲೇ ಗೊಬ್ಬರ ಆಗ್ತದೆ. ಎರಡನೇದು, ಸಾಮಾನ್ಯವಾಗಿ ಇಲ್ಲಿಗ ಭಾಳ ಪ್ರಚಲಿತದಲ್ಲಿ ತೊಟ್ಟಿಗಳಲ್ಲಿ ಮಾಡ್ತಾರೆ, ಗುಂಡಿಗಳಲ್ಲಿ ಮಾಡ್ತಾರೆ. ಹೀಗಾಗಿ ಎರೆಹುಳು ಕೂಡ ಇದೊಂದು ಇತ್ತೀಚೆಗೆ ಈ ಒಂದು ಉದ್ಯಮ ಕೂಡ ಆಗಿ ಅದು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಇನ್ನು ಎರೆಗೊಬ್ಬರದಲ್ಲೇ ನಾವು ಎರೆಜಲ ಅಂತ ಕೂಡ ಒಂದು ಇದು ಮಾಡ್ತಾಯಿದ್ದೀವಿ. ಅಂದರೆ ಏನು, ಈ ಎರೆಹುಳುಗಳು ತಮ್ಮ ಮೈ ಮೇಲೆ ಇರುವ ಪೋರಸ್ನಂಥ ರಂಧ್ರಗಳಿಂದ ಆಗಾಗ ತೇವಾಂಶವನ್ನು ಹೊರ ಹಾಕ್ತಿರ್ತವೆ. ಅಲ್ಲದೆ ಎರೆಹುಳು ತೊಟ್ಟಿಯಲ್ಲಿ ತೇವಾಂಶ ಕಾಪಾಡಲು ನಾವೆಲ್ಲ ನೀರನ್ನು ಚಿಮುಕಿಸ್ತಿರ್ತೀವಿ. ನೀರನ್ನು ಚಿಮುಕಿಸುವುದರಿಂದ ಎರೆಹುಳು ಮೈ ತೊಳೆದು ಹೆಚ್ಚಾದ ನೀರು ತೊಟ್ಟಿಯ ಕೊಳವೆಯ ಮೂಲಕ ಮಡಿಕೆಯಲ್ಲಿ ಸಂಗ್ರಹವಾಗ್ತದೆ. ಇದೇ ಎರೆಜಲ. ಅಂದರೆ ನಾವು ಏನು ಈ ಎರೆಗೊಬ್ಬರ ತೊಟ್ಟಿನಲ್ಲಿ ಅಥವಾ ಎರೆ ತೊಟ್ಟಿನಲ್ಲಿ ತೇವಾಂಶ ಕಾಪಾಡಲಿಕ್ಕೆ ನೀರನ್ನು ಚಿಮುಕಿಸ್ತೀವಿ, ಅದು ಆ ಚಿಮುಕಿಸಿದಂಥ ನೀರು ಆ ಎರೆಹುಳುಗಳ ಮೈಯನ್ನು ತೊಳ್ಕೊಂಡು ತೊಟ್ಟಿಕ್ಕುವಂಥ ನೀರೇ ಎರೆ ಜಲ ಅಂತ ಕರಿತೀವಿ. ಈ ಎರೆಜಲವನ್ನು ಬಳಸುವ ವಿಧಾನ ಹೆಂಗೆ ಅಂತಂದಾಗ, ಎರೆಜಲ ಅತ್ಯಂತ ಫಲವತ್ತತೆಯಿಂದ ಕೂಡಿರುವುದರಿಂದ ಎರೆಜಲಕ್ಕೆ ನೀರನ್ನು ಬೆರೆಸಿ ಗಿಡಗಳ ಪಾತಿಗೆ ನೇರವಾಗಿ ಕೊಡ್ಬೋದು, ಅಥವಾ ನೀರಾವರಿ ಬೆಳೆಗಳಲ್ಲಿ ನೀರು ಹಾಯಿಸುವಾಗ ಎರೆಜಲವನ್ನು ನೀರಿನ ಜೊತೆಗೆ ಬೆಳೆಗಳಿಗೆ ನೀಡ್ಬೋದು. ಅಂದರೆ 1 ಲೀಟ್ರು ಎರೆಜಲಕ್ಕೆ 10 ಲೀಟ್ರ್ ನೀರು ಬೆರೆಸ್ಕೊಂಡು ನಾವು ಸಿಂಪರಣೆ ಕೂಡ ಮಾಡ್ಬೋದು. ಇನ್ನೊಂದು ಪ್ರಮುಖವಾಗಿ ನಾವು ಸಾವಯವ ಗೊಬ್ಬರಗಳಲ್ಲಿ ಕೋಳಿ ಗೊಬ್ಬರ ಅಂತ ತಾವು ಕೇಳಿರ್ಬೋದು. ಸೊ ಇದು ಕೂಡ ಭಾಳ ಪೋಷಕಾಂಶಗಳನ್ನು ಹೆಚ್ಚಿಗೆ ಹೊಂದಿರುವಂಥ ಗೊಬ್ಬರ. ಇದರಲ್ಲಿ ಸಾಮಾನ್ಯವಾಗಿ ಸಾರಜನಕ 1.8ರಿಂದ 2ರಷ್ಟು ಸಾರಜನಕ ಇರ್ತದೆ. ಕೋಳಿ ಗೊಬ್ಬರವು ಸಸ್ಯ ಪೋಷಕಾಂಶಗಳ ಅತ್ಯುತ್ತಮ ವಸ್ತುವಾಗಿದ್ದು ತಕ್ಷಣ ಸಾರಜನಕವನ್ನು ಬಯಸುವ ಬೆಳೆಗಳಾದ ತರಕಾರಿ ಹಾಗೂ ಇತರೆ ಬೆಳೆಗಳಿಗೆ ಸುಲಭವಾಗಿ ಪೋಷಕಾಂಶವನ್ನು ಒದಗಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ರಂಜಕದ ಅಂಶ ಸುಲಭವಾಗಿ ಹಾಗೂ ಶೀಘ್ರವಾಗಿ ಬೆಳೆಗಳಿಗೆ ದೊರೆಯುತ್ತದೆ. ಕೋಳಿ ಗೊಬ್ಬರವನ್ನು ಬಿತ್ತನೆಗೆ ಭೂಮಿ ಸಿದ್ಧತೆ ಮಾಡುವಾಗ ಅಥವಾ ಬಿತ್ತನೆ ಮಾಡುವುದಕ್ಕಿಂತ ಮೊದಲು ಮೂಲ ಗೊಬ್ಬರವಾಗಿ ಮಣ್ಣಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಅಥವಾ ಉಳುಮೆ ಮಾಡುವುದರ ಮೂಲಕ ಬಳಸಬಹುದಾಗಿದೆ. ಇನ್ನು ಸಾವಯವ ಗೊಬ್ಬರಗಳಲ್ಲಿ ಈ ದ್ರವರೂಪ ಗೊಬ್ಬರಗಳು ಅಂತ ಹೇಳಿದೆ, ಜೀವಾಮೃತವನ್ನು ಕೂಡ ನಾವು ಸಾವಯವ ಕೃಷಿಯಲ್ಲಿ ಮೇಲುಗೊಬ್ಬರವಾಗಿ ನಾವು ಬಳಸ್ತೀವಿ, ಅಥವಾ ಮೂಲ ಗೊಬ್ಬರವಾಗಿ ಬಳಸ್ಬೋದು ಅಥವಾ ಮೇಲುಗೊಬ್ಬರವಾಗಿ ಬಳಸ್ಬೋದು. ಜೀವಾಮೃತ ಅಂದರೆ ಏನು, 200 ಲೀಟ್ರ್ ನೀರಲ್ಲಿ 10 kg ಸಗಣಿ, 10 ಲೀಟ್ರ್ ಗಂಜಳ, 2 kg ಕಡಲೆ ಹಿಟ್ಟು, 2 kg ಕಪ್ಪು ಬೆಲ್ಲ, ಹಾಗೆ ಯಾವ ಮಣ್ಣಿಗೆ ಹಾಕ್ತೀವಿ ಆ ಒಂದು ಇಡೀ ಮಣ್ಣನ್ನು ಹಾಕಿ ನಾವು ತಯಾರು ಮಾಡುವಂಥ ದ್ರವ ರೂಪದ ಗೊಬ್ಬರಕ್ಕೆ ಜೀವಾಮೃತ ಅಂತೀವಿ. ಇದನ್ನು 7ರಿಂದ 10 ದಿನದೊಳಗೆ ಮಣ್ಣಿಗೆ ಕೊಡಬೇಕು ಅಥವಾ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕಾಗ್ತದೆ. ಇನ್ನು ಪಂಚಗವ್ಯ, ಈಗ ಜೀವಾಮೃತವನ್ನು ಹೇಳಿದೆ, ಹಾಗೆ ಪಂಚಗವ್ಯ ಅಂದರೆ ತಮಗೆಲ್ಲ ಗೊತ್ತಿದೆ. ನಾಟಿ ಹಸುವಿನಿಂದ ಸಿಗುವ ಸಗಣಿ, ಗಂಜಲ, ಹಾಲು, ಮೊಸರು ಮತ್ತು ತುಪ್ಪ, ಈ 5 ವಸ್ತುಗಳಿಂದ ತಯಾರಾಗಿರುವ ಒಂದು ದ್ರವಕ್ಕೆ ಪಂಚಗವ್ಯ ಅಂತ ಕರಿತೀವಿ. ನೋಡಿ, ಸಗಣಿ, ಗಂಜಲ, ಹಾಲು, ಮೊಸರು ಮತ್ತು ತುಪ್ಪ, ಈ 5 ವಸ್ತುಗಳಿಂದ ತಯಾರಾಗಿದ್ದಂಥ ವಸ್ತುವಿಗೆ ಪಂಚಗವ್ಯ ಅಂತೀವಿ. ಈ ಪಂಚಗವ್ಯ ಸಾಮಾನ್ಯವಾಗಿ 10 kg ದನ ಸಗಣಿ, 5 ಲೀಟ್ರ್ ಗೋಮೂತ್ರ, 2 ಲೀಟ್ರ್ ಹಾಲು, ಹಾಗೆ
1 ಲೀಟ್ರ್ ಮೊಸರು ಮತ್ತು 1/4 ಲೀಟ್ರ್ ತುಪ್ಪವನ್ನು ಬೆರೆಸಿ ಇದನ್ನು ಕೂಡ ನಾವು ಯಾವ ರೀತಿ ತಯಾರು ಮಾಡ್ಬೋದು ಅಂತಂದರೆ, ಈ ಎಲ್ಲ ಪದಾರ್ಥಗಳನ್ನು ಒಂದು ಪಾತ್ರೆ ಅಥವಾ ಒಂದು ಮಡಕೆ ಅಥವಾ ಒಂದು ಬಕೆಟನ್ನು ಹಾಕಿ ಇವುಗಳನ್ನು ಕದಡಿ ಚೆನ್ನಾಗಿ 2 ವಾರ ಬಿಡಬೇಕು. ಅಂದರೆ 15 ದಿನ ಬಿಡಬೇಕು. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಚೆನ್ನಾಗಿ ಮಿಶ್ರಣ ಮಾಡ್ತಾ ಇರಬೇಕು. 15 ದಿನ ನಂತರ ಒಂದು ಬಟ್ಟೆಯ ಮೂಲಕ ಶೋಧಿಸಿ ದ್ರಾವಣಕ್ಕೆ ನೀರು ಹಾಕಿ 10 ಪಟ್ಟು ಮಾಡಿಕೊಂಡು ತಯಾರು ಮಾಡಿದ ಪಂಚಗವ್ಯನ 2-3 ದಿನಗಳಲ್ಲಿ ಬಳಸಬೇಕಾಗ್ತದೆ. ಹಾಗೆ ಬಯೋಡೈಜೆಸ್ಟರ್ ಅಂತ ನೀವು ಕೇಳಿರ್ಬೋದು. ಇತ್ತೀಚೆಗೆ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ರೈತರು ಸಾವಯವ ಕೃಷಿ ಮಾಡುವಂಥ ರೈತರು ಬಯೋಡೈಜೆಸ್ಟರ್ನ ಮಾಡ್ಕೊಂಡಿದ್ದಾರೆ. ನಮ್ಮ ಒಂದು ಅಳತೆಗೆ ತಗೋಗಿ 15 ಅಡಿ ಉದ್ದ ಇರ್ಬೋದು ಅಥವಾ 10 ಅಡಿ ಅಗಲ ಇರ್ಬೋದು, ಹಾಗೂ 4 ಅಡಿ ಆಳದ ತೊಟ್ಟಿ ಇರ್ಬೋದು, ಹಾಗೆ 20 ಅಡಿ 30 ಅಡಿ ಹೀಗೆ ನಮ್ಮ ಅಳತೆಗೆ ಅನುಗುಣವಾಗಿ ನಾವು ಅಗಲ ಮತ್ತು ಉದ್ದವನ್ನು ಮಾಡಿಕೊಂಡು ನಾವು ಬಯೋಡೈಜೆಸ್ಟರ್ ದ್ರಾವಣವನ್ನು ಕೂಡ ತಯಾರು ಮಾಡಿಕೊಂಡು ಸಾವಯವ ಕೃಷಿನಲ್ಲಿ ಬಳಕೆ ಮಾಡ್ಬೋದು. ಈಗಾಗಲೇ ನಾನು ಹೇಳಿದೆ ಹಸಿರೆಲೆ ಗೊಬ್ಬರಗಳನ್ನು ಕೂಡ. ಹಸಿರೆಲೆ ಗೊಬ್ಬರಗಳು ಬಹುಶಃ ನಮ್ಮ ಸಾವಯವ ಕೃಷಿನಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ. ಬಹುಶಃ ಏನು ಸಾವಯವ ಇಂಗಾಲ ಅಂತ ಕರಿತೀವಿ, ಈ ಸಾವಯವ ಇಂಗಾಲವನ್ನು ಹೆಚ್ಚಿಸುವ ಒಂದು ಚೀಪೆಸ್ಟ್ ಸೋರ್ಸ್ ಅಂತ, ಅಂದರೆ ಭಾಳ ಕಡಿಮೆ ಖರ್ಚಿನ ಒಂದು ಪದ್ಧತಿ ಅಂತಂದರೆ ಹಸಿರೆಲೆ ಗೊಬ್ಬರ. ಹಸಿರು ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸುವಂಥ ಒಂದು ಪದ್ಧತಿಯಿಂದ ನಾವು ಸಾಕಾದಷ್ಟು ಮಟ್ಟಿಗೆ ಸಾವಯವ ಇಂಗಾಲವನ್ನು ಹೆಚ್ಚಿಸ್ಬೋದು. ಆ ಸಾವಯವ ಹಸಿರೆಲೆ ಗೊಬ್ಬರಗಳು ಸಾಮಾನ್ಯವಾಗಿ ಗ್ಲಿಸರಿನ್ ಇರ್ಬೋದು, ಹೊಂಗೆ ಇರ್ಬೋದು, ಅಜೋಲಾ ಇರ್ಬೋದು, ಬೇವು, ಐಕಾರ್ನಿಯಾ, ಪಾರ್ಥೇನಿಯಮ್ಮು ಹೀಗೆ ಹಲವಾರು ನಾವು ಹಸಿರೆಲೆ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ಬೋದು. ಬಹುಶಃ ಒಂದು ಎಕರೆಗೆ ದೇಹಂಚ ಹಾಕಬೇಕು ಅಂದರೆ 8ರಿಂದ 10 kg ಬಿತ್ತನೆ ಬೀಜ ಬೇಕಾಗ್ತದೆ. ಹಾಗೆ ಅಲಸಂದೆ ಹಾಕ್ಬೇಕಾದ್ರೆ 6ರಿಂದ 8 kg ಬೇಕಾಗ್ತದೆ. ಸಸ್ಪೇನಿ ಹಾಕ್ಬೇಕಂದ್ರೆ 6ರಿಂದ 8 kg ಬಿತ್ತನೆ ಬೀಜ ಬೇಕಾಗ್ತದೆ. ಹಾಗಾಗಿ ನೆಕ್ಸ್ಟ್ ನಾವು ಮುಂದೆ ಹಸಿರೆಲೆ ಗೊಬ್ಬರಗಳನ್ನು ನಾವು ಮಾತಾಡಬೇಕಾದಾಗ ಅವುಗಳ ಬಗ್ಗೆ ವಿವರವಾಗಿ ಹೆಚ್ಚಿಗೆ ನಾವು ಮಾಹಿತಿಯನ್ನು ಕೊಡ್ತೇವೆ. ಈಗ ನಾನು ಹೇಳ್ತಾ ಇರೋದು ಅಂದರೆ ಏನನ್ನು ನಾವು ಸಾವಯವ ಗೊಬ್ಬರಗಳಲ್ಲಿ ನಾವು ಯಾವ ರೀತಿ ಕ್ರೋಢೀಕರಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿ ಹೇಳ್ತಾ ಇದ್ದೀನಿ. ಹಾಗೆ ಜೈವಿಕ ಗೊಬ್ಬರಗಳು ಕೂಡ ನಾನು ಆಗಲೇ ಹೇಳ್ದಂಗೆ ರೈಸೋಬಿಯಮ್ ಇರ್ಬೋದು, ಅಜೋಟೋಬ್ಯಾಕ್ಟರ್ ಇರ್ಬೋದು, ಆಮೇಲೆ ಟ್ರೈಕೋಡರ್ಮಾ ಇರ್ಬೋದು, ಇವು ಕೂಡ ನಾವು ಸಾಕೋದ್ರಿಂದ ಮಣ್ಣಿನ ಫಲವತ್ತತೆ, ಸೂಕ್ಷ್ಮಜೀವಿಗಳ ಸಂಖ್ಯೆ, ಇಳುವರಿಲಿ ಹೆಚ್ಚಳ ಮಾಡ್ಬೋದು. ಹಾಗೆ ಕಾಫಿ ಸಿಪ್ಪೆಯಿಂದ ಕಾಂಪೋಸ್ಟ್ ಮಾಡ್ಬೋದು, ಹತ್ತಿ ಬೆಳೆಯಿಂದ ಕಾಂಪೋಸ್ಟ್ ಮಾಡ್ಬೋದು, ರೇಷ್ಮೆ ತ್ಯಾಜ್ಯದಿಂದ ಕಾಂಪೋಸ್ಟ್ ಮಾಡ್ಬೋದು. ಇದಕ್ಕಾಗಿ ಹಲವಾರು ಕಾಂಪೋಸ್ಟ್ ಮಾಡುವಂಥ ವಿಧಾನಗಳಿದ್ದಾವೆ. ಇನ್ನು ಬೆಳೆ ಪದ್ಧತಿಗಳ ಬಗ್ಗೆ ಕೂಡ ನಾನು ಮಾತಾಡಿದೆ. ಯಾವ ಬೆಳೆ ಪರಿವರ್ತನೆ ಇರ್ಬೋದು, ಬಹು ಬೆಳೆ ಪದ್ಧತಿ ಇರ್ಬೋದು, ಅಂತರ್ ಬೆಳೆ ಪದ್ಧತಿ ಇರ್ಬೋದು, ಇವುಗಳೆಲ್ಲವನ್ನು ನಾವು ಮಾಡೋದ್ರಿಂದ ಸಾವಯವ ಕೃಷಿನಲ್ಲಿ ಸಾವಯವ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯೋದ್ರ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಜಾಸ್ತಿ ಮಾಡ್ಬೋದು. ಒಟ್ಟಾರೆ ನಮ್ಮ ಮುಂದೆ ಇರುವಂಥ ಸವಾಲು, ನಾವು ಸಾವಯವ ಕೃಷಿಯನ್ನು ಬಹುಶಃ ನಾವು ಭಾರತ ದೇಶದಲ್ಲಿ 2.8 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಸಾವಯವ ಕೃಷಿ ಸಾಗುವಳಿ ಮಾಡ್ತಾಯಿದ್ದೇವೆ. ಹಾಗೆ ಕರ್ನಾಟಕದಲ್ಲಿ 1.1 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದೇವೆ. ಇವಕ್ಕೆಲ್ಲ ನಾವು ಸಾವಯವ ಕೃಷಿಗೆ ಬೇಕಾದಂಥ ಸಾವಯವ ಸಂಪನ್ಮೂಲಗಳನ್ನು ನಾವು ಕ್ರೋಢೀಕರಿಸ್ಕೊಂಡು ತಯಾರು ಮಾಡಿಕೊಂಡು ನಾವು ನಿಜವಾಗಿಯೂ ಸಾವಯವ ಕೃಷಿ ಮಾಡದೇ ಇದ್ದಲ್ಲಿ ಮಣ್ಣನ್ನು ಸುಸ್ಥಿರತೆ ತಂದು ಸುಸ್ಥಿರವಾದ ಅಥವಾ ನಿರಂತರವಾದ ಇಳುವರಿಯನ್ನು ಪಡೆಯುವಲ್ಲಿ ಯಾವುದೇ ರೀತಿಯಾದಂಥ ಒಂದು ಇದಿಲ್ಲ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಇವತ್ತು ನಾನೇನು ಸಾವಯವ ಕೃಷಿಯಲ್ಲಿ ಸಾವಯವ ಸಂಪನ್ಮೂಲಗಳ ಕ್ರೋಢೀಕರಣವನ್ನು ಯಾವ ರೀತಿ ಮಾಡ್ಬೋದು, ಯಾವ್ಯಾವ ಸಾವಯವ ಸಂಪನ್ಮೂಲಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಅಭಿವೃದ್ಧಿಗೆ ನಬಾರ್ಡ್ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮಂಡ್ಯ ಜಿಲ್ಲಾ ನಬಾರ್ಡ್ ಸಂಸ್ಥೆಯ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರಾದ ಬಿವಿ ಹರ್ಷಿತಾ ಮತ್ತು ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 25125882 ಮತ್ತೊಂದು 25150889. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಅಭಿವೃದ್ಧಿಗೆ ನಬಾರ್ಡ್ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹೆಚ್ಚಿನ ಮಾಹಿತಿಯನ್ನು ತಮ್ಮಿಂದಲೇ ನೇರವಾಗಿ ಪಡ್ಕೋಬೇಕು ಅನ್ನೋದಾದರೆ ಸಂಪರ್ಕ ಮಾಡೋದಕ್ಕೆ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ ಡಾಕ್ಟರ್ ರಾಮಚಂದ್ರ ಅವರೇ? ನನ್ನ ಮೊಬೈಲ್ ಸಂಖ್ಯೆ 944 91 37362. ಇನ್ನೊಮ್ಮೆ ಮತ್ತೊಮ್ಮೆ ಹೇಳ್ತೇನೆ, ನನ್ನ ಮೊಬೈಲ್ ಸಂಖ್ಯೆ 944 91 37362.
ಇನ್ನೂ ಒಂದ್ಸರಿ ಹೇಳ್ಬಿಡಿ. 944-91-37-36-2. ಒಳ್ಳೆಯದು ಡಾಕ್ಟರ್ ರಾಮಚಂದ್ರ ಅವರೇ. ಇದುವರೆಗೂ ಕೂಡ ಸಾವಯವ ಸಂಪನ್ಮೂಲಗಳ ಕ್ರೋಢೀಕರಣ, ಸಾವಯವ ಕೃಷಿಗೆ ಪೂರಕವಾಗಿರುವಂತೆ ಯಾವ ರೀತಿ ರೈತರು ಮಾಡ್ಕೋಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ವಂದನೆಗಳು ಕೇಶವಮೂರ್ತಿ ಅವರೇ. ಕೃಷಿ ಸಂಪದಾ ಇದುವೇ ಕೃಷಿ ಸಂಪದಾ, ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಗೆ ಅಗತ್ಯ ಸಂಪನ್ಮೂಲಗಳ ಕ್ರೋಢೀಕರಣವನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಸಿ ರಾಮಚಂದ್ರ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರದ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಮಣ್ಣಿನ ಆರೋಗ್ಯ ಮತ್ತು ಪೋಷಕಾಂಶಗಳ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಸ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನವಿದೆ. ಸಾವಯವ ಸಂಪದಾ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕೃಷಿ ಸಂಪದಾ ಇದುವೇ ಕೃಷಿ ಸಂಪದಾ, ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ. ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ಇಲಾಖೆ ಮೈಸೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ. ಸಾವಯವದಲ್ಲಿ ಸಮಗ್ರ ಕೃಷಿರೆ ಮಣ್ಣಿಗೂ ಮನುಜಗೂ ಆರೋಗ್ಯ, ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯೆಲ್ಲ ಅಮೃತವು ಬೆಳೆಯೋ. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ಗೀತೆಯ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಕೃಷಿ ಸಂಪದಾ ಇದುವೇ ಕೃಷಿ ಸಂಪದಾ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ಸಂಪದಾ ಇದುವೇ ಕೃಷಿ ಸಂಪದಾ, ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ.